ಸಾರ್ವಜನಿಕರ ಸಹಕಾರದಿಂದ ಮಾತ್ರ ಸಮೀಕ್ಷೆ ಸಂಪೂರ್ಣವಾಗಲು ಸಾಧ್ಯ. ಸಾರ್ವಜನಿಕರು, ವಿದ್ಯಾರ್ಥಿಗಳು, ಗಣತಿದಾರರಿಗೆ ಸಹಕರಿಸಿ ನಿಮ್ಮ ಮತ್ತು ನಿಮ್ಮ ಆಸುಪಾಸಿನವರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯನ್ನು ಮಾಡಿಸಿದರೆ ಸರ್ಕಾರದ ಈ ಪ್ರಯತ್ನ ಫಲ ನೀಡಲು ಸಾಧ್ಯ. ನಮ್ಮ ತಾಲೂಕಿನಾದ್ಯಂತ ಸುಮಾರು 80,000 ಜನ ಈ ಸಮೀಕ್ಷೆಯಿಂದ ಹೊರಗುಳಿದಿದ್ದಾರೆ. ಅಂಥವರನ್ನು ಗುರುತಿಸಿ ಸಮೀಕ್ಷೆಗೊಳಪಡಿಸಿದಾಗ ಮಾತ್ರ ಈ ಸಮೀಕ್ಷಾ ಕಾರ್ಯ ಸಂಪೂರ್ಣವಾಗಿ ಸರ್ಕಾರದ ಗುರಿ ತಲುಪಲು ಸಾಧ್ಯ. ಕಾರಣ, ತಾವು ಪದವಿ ತರಗತಿಗಳಲ್ಲಿ ವಿದ್ಯಾರ್ಜನೆ ಪಡೆಯುತ್ತಿದ್ದೀರಿ. ಸ್ವತಃ ನೀವೇ ನಿಮ್ಮ ಮೊಬೈಲ್ಗಳ ಮೂಲಕ ಸಮೀಕ್ಷೆಗೆ ಮಾಹಿತಿ ನೀಡಬಹುದು. ಇಲ್ಲವೇ ನಮ್ಮ ತಾಲೂಕಾಡಳಿತದ ಗಮನಕ್ಕೆ ತಂದರೆ ನಮ್ಮ ಗಣತಿದಾರರೇ ಮನೆ ಬಾಗಿಲಿಗೆ ಬಂದು ಸಮೀಕ್ಷೆ ಮಾಡುತ್ತಾರೆ. 80,000 ಜನ ಸಮೀಕ್ಷೆಗೊಳಪಡಲು ನೀವು ಸಹಕರಿಸಿ ಎಂದು ಮಸ್ಕಿ ತಹಸೀಲ್ದಾರ್ ಮಂಜುನಾಥ್ ಭೋಗಾವತಿ ಕರೆ ಕೊಟ್ಟರು. ಮಂಗಳವಾರ ಮಧ್ಯಾಹ್ನ ಮಸ್ಕಿಯ ದೇವನಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಒಳಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಸಮೀಕ್ಷೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಇದಕ್ಕೂ ಮೊದಲು ಭೀಮಣ್ಣ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸಮೀಕ್ಷೆಯ ಗುರಿ ತಲುಪುವ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ತದನಂತರ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಮಹಂತಗೌಡ ಪಾಟೀಲ್ ಮಾತನಾಡಿ, ನಾವೆಲ್ಲ ತಾಲೂಕು ಆಡಳಿತದೊಂದಿಗೆ ಸಹಕರಿಸುವ ಮೂಲಕ ಸಮೀಕ್ಷಾ ಕಾರ್ಯ ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಸ್ಕಿ ತಾಲೂಕಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪಂಪಪತಿ ಹೂಗಾರ್, ಆಂತರಿಕ ಗುಣಮಟ್ಟ ಭರವಸಾ ಕೋಶದ ಸಂಯೋಜಕರಾದ ರೋಹಿಣಿ ಮೂರ್ತಿ ಇದ್ದರು. ಸಹಾಯಕ ಪ್ರಾಧ್ಯಾಪಕ ಶ್ರೀನಿವಾಸ ಯಾಳಗಿ ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ವಿಭಾಗಗಳ ಮುಖ್ಯಸ್ಥರು, ಸಹಾಯಕ ಪ್ರಾಧ್ಯಾಪಕರು, ಉಪನ್ಯಾಸಕರು, ಗಣಿತದಾರರು, ವ್ಯವಸ್ಥಾಪಕರು ಸೇರಿದಂತೆ ವಿದ್ಯಾರ್ಥಿನಿಯರು ಇದ್ದರು. ರೇಷನ್ ಕಾರ್ಡ್ ಇಲ್ಲ. ಆಮೇಲೆ ಏನಾಗಿದೆ, ಕೆಲವರು ರೇಷನ್ ಕಾರ್ಡ್ ಅವ್ರೇನು ಮಾಡಿದ್ದಾರೆ, ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ ಕೊಟ್ಟ ತಕ್ಷಣ ಏನು ಮಾಡೋದು ಕೇಳಿದ್ರೆ, ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಅವ್ರಿಗೆ OTP ಬರ್ತದೆ. ಕೆಲವೊಬ್ರು ಇನ್ನೂ ಏನು ಮಾಡ್ತಾರೆ, ಎಲ್ಲರದ್ದು ಮೊಬೈಲ್ ಕೊಟ್ಟು ಎಲ್ಲರ ನಂಬರ್ OTP ತಗೊಳ್ಳೋದು ಯಾಕಪ್ಪ ಅಂತೇಳಿ 6 ಮಂದಿದ್ರು ಅವ್ರು ಏನು ಮಾಡ್ತಾರೆ, ಇಲ್ಲ ಸರ್ ನಾವು 4 ಮಂದಿ ಅಂತ ಹೇಳ್ಬಿಡ್ತಾರೆ. ಇನ್ನು ಇಬ್ಬರದ್ದು ಮಾಹಿತಿನೇ ಕೊಡೋದು. ಸೊ 6 ಮಂದಿ 4 ಮಂದಿ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ, 4 ಮಂದಿದು ಆಧಾರ್ OTP ಬರ್ತದೆ. ಅದನ್ನ ಎಂಟ್ರಿ ಮಾಡ್ಕೊಳ್ತಾರೆ ನಮ್ಮ ಶಿಕ್ಷಕರು. ಸೊ ಬಂದ್ಬಿಟ್ಟಿದ್ದಾರೆ, ಇನ್ನು ಇಬ್ಬರು ಮಿಸ್ ಆದ್ರು. ಸೊ ನಾನು ಹೇಳೋದು ಗೊತ್ತಾಗ್ತದಲ್ಲ, ನಾವು ಯಾಕೆ ಇಲ್ಲಿ ಬಂದ್ವಿ ಅಂತ ಗೊತ್ತಾಗ್ತಲ್ಲ ಕ್ಲಿಯರ್ ಆಗಿ. ಈಗ ಸೊ ನಾವು ಇಲ್ಲಿ ಯಾಕೆ ಬಂದ್ವಿ ಅಂದರೆ, ನಿಮ್ಮ ಮನೆಗೆ ಗಣತಿದಾರರು ಬಂದಾಗ ನಿಮ್ಮ ಮಾಹಿತಿ ಸಂಪೂರ್ಣವಾಗಿ ಅಲ್ಲಿ ಫಿಲಪ್ ಆಗಿದೆಯೋ ಇಲ್ಲೋ ಎಂಬುದು ನಿಮಗೆಲ್ಲ ಗೊತ್ತಿದೆಯಾ? ನಿಮಗೆಲ್ಲ ಗೊತ್ತಿದೆಯಾ? ನಿಮ್ಮ ಮಾಹಿತಿ ಬಂದಿದೆ ನಮಗೆ ಅಂತ ನೀವು ಮಾಹಿತಿ ಕೊಟ್ಟಿದ್ದೀರಾ? OTP ಹೇಳಿದ್ದೀರಾ? ಎಷ್ಟು ಜನ ಹೇಳಿದ್ರಿ? ಭಾಳ ಜನ ಹೇಳಿದ್ರು. ಒಳ್ಳೇದು ಅಂದರೆ ಇದು ಒಳ್ಳೇದು. ಯಾಕಂತ ಕೇಳ್ರಿ, ಮೊಬೈಲ್ ನಂಬರಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇರತಕ್ಕಂಥ ಸಂಖ್ಯೆ ಸುಮಾರಿದೆ ನೋಡ್ರಿ. ಆಧಾರ್ ಕಾರ್ಡ್ ಲಿಂಕ್ ಆಗಲಾರ್ದೇ ಸುಮಾರು 20 ರಿಂದ 25 ಜನ ನಮ್ಮ ಹತ್ರ ಬರ್ತಾರೆ. ಪೆನ್ಷನ್ ಬಂದಿಲ್ಲ, ಪರಿಹಾರ ಬಂದಿಲ್ಲ, ಸ್ಕಾಲರ್ಶಿಪ್ ಪ್ರಾಬ್ಲಮ್ ಇದೆ, ಈ ಥರ ಎಲ್ಲ ಬರ್ತಾರೆ. ಅಟ್ಲೀಸ್ಟ್ ಬಹಳಷ್ಟು ಜನ ಕೈ ಎತ್ತಿರೋದು ನಮ್ಗೆ ಖುಷಿಯ ವಿಚಾರ. ಅಟ್ಲೀಸ್ಟ್ ಇದೆಲ್ಲ ಆಧಾರ್ ಕಾರ್ಡಿಗೆ, ಬ್ಯಾಂಕ್ ಪಾಸ್ಬುಕ್ಗೆ ಅಥವಾ ಆಧಾರ್ ಕಾರ್ಡಿಗೆ ನಿಮ್ಮ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿದೆ, OTP ಬರ್ತಾರೆ. ಇದು ಒಳ್ಳೆಯ ಬೆಳವಣಿಗೆ. ಸೊ ಈಗ ನನಗೆ ಈ ಒಂದು ಗಣತಿ ಕಂಪ್ಲೀಟ್ ಆಗ್ಬೇಕಂತಂದ್ರೆ ನಾವೆಲ್ಲರೂ ಸಹಕಾರ ಕೊಡಬೇಕಾಗ್ತದೆ. ನಾಳೆ ನಾವೇನಾದ್ರೂ ಹಕ್ಕುಗಳನ್ನು ಕೇಳಬೇಕಂದ್ರೆ ನಾವು ಕರ್ತವ್ಯ ಮಾಡಬೇಕಾಗಿರ್ತದೆ. ನಿಮ್ಮ ಕೆಲಸ ನೀವು ಮಾಡಾದ್ರೆ ನಮ್ಗೆ ಅದು ಕೊಡ್ರಿ ಇದು ಕೊಡ್ರಿ ಅಂದ್ರೆ ಆಗಲ್ಲ. ಮೊದಲು ನಿಮ್ಮ ಡಾಟಾ ಮೊದಲು ಹೋಗ್ಬೇಕಲ್ಲ ಗೌರ್ಮೆಂಟಿಗೆ, ಆಗ ನಾವು ಏನಾದರೂ ಕೇಳಲಿಕ್ಕೆ ಅರ್ಹ. ಅದಕ್ಕಾಗಿ ಇವತ್ತೊಂದು ತುರ್ತು ಸಭೆಯನ್ನ ಮಾನ್ಯ ತಹಸೀಲ್ದಾರ್ ಆದೇಶದ ಮೇರೆಗೆ ಕರೆದಿದ್ದು, ಇನ್ನೂ ಕೆಲವು ವಿದ್ಯಾರ್ಥಿಗಳು ಹೋಗಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ಮುಟ್ಟಿಸ್ತಕ್ಕಂಥ ಕೆಲಸ ಆಗಬೇಕು. ಮತ್ತು ಈಗ ಕಾರ್ಯಕ್ರಮ ಮುಗಿದ ಮೇಲೆ ಈಗಾಗಲೇ ಸರ್ ಅವರು ಹೇಳಿದ್ದಾರೆ, ಒಂದಿಬ್ಬರು ಶಿಕ್ಷಕರನ್ನ ಇಲ್ಲಿ ಬಿಡ್ತಾರೆ. ಯಾರ್ದು ಆಗಿಲ್ಲ ಅವ್ರು ನಿಮ್ಮ ಮಾಹಿತಿಯನ್ನ ಕೊಟ್ಟು ಅದನ್ನ ನಿಮ್ಮ ಏನೋ ಸೆನ್ಸಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಬೋದು. ಎರಡನೇದು, ನೀವು ಸ್ವತಃ ಮಾಡಿಕೊಳ್ಳಿಕ್ಕೆ ಕೂಡ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಸೊ ಸ್ಕ್ಯಾನರ್ ಕೂಡ ಮುರಳಿ ಕುಮಾರ್ ಸರ್ ಅವ್ರು ಕೊಡ್ತಾರೆ. ಅದನ್ನ ಪ್ರಿಂಟ್ ತೆಗೆದು ಬೇಕಾದ್ರೆ ನಾವು ನಮ್ಮ ನೋಟಿಸ್ ಬೋರ್ಡ್ಗೆ ಹಾಕಿ ಸ್ಕ್ಯಾನ್ ಮಾಡಿ ಬೇಕಾದ್ರೆ ಅದನ್ನ ಹೆಂಗೆ ಫಿಲ್ಅಪ್ ಮಾಡ್ಬೇಕಂತೇಳಿ ನಮ್ಮವ್ರಿಗೆ ಯಾರಿಗಾದ್ರೂ ಒಬ್ಬರಿಗೆ ಹೇಳಿಕೊಟ್ರೆ ನಾವು ಅದನ್ನ ಕಂಪ್ಲೀಟ್. ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸ ಏನಂತಂದ್ರೆ, ನೀವೆಲ್ಲರೂ ವಿದ್ಯಾರ್ಥಿಗಳು, ತಿಳುವಳಿಕೆ ಇದ್ದವರು, ನಿಮ್ಮ ಮನೆಗಳಲ್ಲಿ ಮತ್ತು ನಿಮ್ಮ ಓಣಿಗಳಲ್ಲಿ, ನಿಮ್ಮ ಊರುಗಳಲ್ಲಿ ದಯವಿಟ್ಟು ಗಣತಿಯನ್ನ ಮಾಡ್ರಿ ಅಂತ ನೀವು ತಿಳುವಳಿಕೆ ಹೇಳಬೇಕು. ಯಾಕಂದ್ರೆ ತಿಳುವಳಿಕೆ ಇದ್ದವ್ರು ನೀವು ಹೇಳಿಲ್ಲ ಅಂದ್ರೆ ನಾವು ನಮ್ಮಿಂದ ಲೋಪ ಆದಂಗ.
ಕಾಲೇಜು ವಿದ್ಯಾರ್ಥಿಗಳು, ನಮ್ಮ ವಿದ್ಯಾರ್ಥಿಗಳು ಬಹಳ ಹುಷಾರಿದ್ರಿ, ಶಾಣರಿದ್ರಿ. ಜೊತೆಗೆ ನಿಮ್ಮ ಒಂದು ಕರ್ತವ್ಯ ಏನಂದ್ರೆ ನಿಮ್ಮ ಮನೆ ಮತ್ತು ನಿಮ್ಮ ಅಕ್ಕಪಕ್ಕದವ್ರದ್ದು ಗಣತಿ ಆಗಿದೆಯಾ ಅಂತ ಸ್ವಲ್ಪ ಯೋಚನೆ ಮಾಡಿ ಕೇಳ್ರಿ. ಏನ್ ತಪ್ಪದ, ನಿಮ್ಮ ಮನೆ ಗಣತಿ ಮಾಡ್ಕೊಂಡು ಹೋಗಿದಾರ ಅಂತ ಕೇಳ್ರಿ. ಇಲ್ಲ ಯಾವ್ದಾದ್ರು ಉಳಿದೈತೆ ಅಂತ ಕೇಳ್ರಿ. ಉಳಿದ್ರೆ ಬೇಕಾದ್ರೆ ಮಾಹಿತಿ ಕೊಡ್ರಿ. ಯಾಕಂದ್ರೆ ಸರ್ಕಾರ ಸವಲತ್ತುಗಳು ಬರ್ಬೇಕಂದ್ರೆ ಹಂಗೆ ಬರೋದಿಲ್ಲ. ಯಶಸ್ವಿ ಆಗ್ಬೇಕಂದ್ರೆ ಆಗ್ಲೇ ಹೇಳಿದ್ರು ಪ್ಲಾನ್